ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿ ಮಾತು. ಭಾರ್ಗವಿ LLB. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಶೂರಿನಲ್ಲೇ ಇಲ್ಲಿ ಬೈರಾ ಮತ್ತೆ ಮಂಗಳಿದ ಮಗು ಹಾಗೆ ಓಡ್ ಬಂದ್ಕೊಂಡು ಮಂಗಳಿನ ಗಟ್ಟಿಯಾಗಿ ತಪ್ಕೊಂಡಿದ ತಕ್ಷಣ ಇವಳೆ ನನ್ ಮಗಳನ್ನ ಕೊನೆಗೂ ಕಾಪಾಡ್ಬಿಟ್ರಿ ಮೇಡಮ್, ನಿಮಗಂತೂ ಎಷ್ಟು ಧನ್ಯವಾದ ಹೇಳಿದ್ರೂ ಕೂಡ ಸಾಲಲ್ಲ ಅಂತ ಭಾರ್ಗವಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ, ಮಹಾಸ್ವಾಮಿ ಇವಳೇನೆ ನನ್ ಮಗಳು, ಕೊನೆಗೂ ನನ್ ಮಗಳು ನನಗೆ ಸಿಕ್ಬಿಟ್ಲು ಮಹಾಸ್ವಾಮಿ ಅಂತ ಜಡ್ಜ್ ಹತ್ರನೂ ಕೂಡ ಮಂಗಳಿಯವರು ಹೇಳ್ತಾ ಇರ್ತಾರೆ. ಆಗ ರವೀಂದ್ರ ಮಾತ್ರ JP ಮುಖನೇ ನೋಡ್ಕೊಂಡು, ಈಗ ಹೇಳಿ ಯಾರಿಗೇನೆ ಮಹಾಮಾನನಷ್ಟ ಮುಕದ್ದಮೆನ ಹಾಕ್ಬೇಕು ಅಂತ ಇವಾಗ್ಲೇನೆ ಹೇಳಿ ನೀವು ಅಂತ. ಅಲ್ಲ, ಏನನ್ನೋ ಅರಿದಿರುವ ಇಂಥ ಪುಟ್ಟು ಅಪ್ರಾಪ್ತ ಮಕ್ಕಳನ್ನ ಕರ್ಕೊಂಡ್ಹೋಗಿ ಮಾರಾಟ ಮಾಡುವ ಜಾಲಕ್ಕೇನೆ ಈ ಮಕ್ಕಳನ್ನ ಕರ್ಕೊಂಡ್ಹೋಗಿ ಬಿಡ್ತಾ ಇದ್ರು. ಆದ್ರೆ ಈ ಮಕ್ಕಳದ್ದು ಹೆತ್ತವರ ಪುಣ್ಯ, ನಮ್ಮ ಪುಣ್ಯ ಅಂತ ಅನ್ಸತ್ತೆ. ಈ ಮಕ್ಕಳನ್ನ ಕೊನೆ ಕ್ಷಣದಲ್ಲೇ ಹೋಗಿ ಅಡ್ವೊಕೇಟ್ ಭಾರ್ಗವಿಯವರು ಕಾಪಾಡಿ ಕರ್ಕೊಂಡ್ ಬಂದಿದ್ದಾರೆ. ಆ ಮಕ್ಕಳು ಈಗ ಹೆತ್ತೋರ್ ಪಾಲಾಗ್ತಾ ಇದ್ದಾರೆ ಮಹಾಸ್ವಾಮಿ. ಈಗ ಹೇಳಿ, ಈ ಗಿರಿ ಮತ್ತೆ ಜಯರಾಜ್ನ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡ್ಬಾರ್ದು ಮಹಾಸ್ವಾಮಿ. ಇವ್ರ ಮೇಲೇನೆ ಕಠಿಣವಾಗಿರುವ ಸೆಕ್ಷನ್ ಅನ್ನ ಹಾಕಿ ಇವರಿಬ್ರಿಗೂ ಕೂಡ ಕಠಿಣವಾಗಿರುವ ಶಿಕ್ಷೆನ ಕೊಡ್ಬೇಕು. ಅಷ್ಟೇ ಅಲ್ಲದೆ ಇಬ್ರ ಹೆಸರಲ್ಲೂ ಕೂಡ ಹಣ ಟ್ರಾನ್ಸ್ಫರ್ ಆಗಿರೋದಕ್ಕೆ ನಾನು ನಿಮ್ಗೆ ಎಲ್ಲ ಸಾಕ್ಷಿನೂ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಇವರಿಬ್ರನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋಕೆ ಬಿಡ್ಲೇಬಾರ್ದು. ಇವರಿಬ್ರಿಗೂ ಕೂಡ ಕಠಿಣವಾಗಿರುವ ಶಿಕ್ಷೆನ ಕೊಡ್ಬೇಕು. ಅದು ಅಲ್ಲದೆ ನಾನು ನಿಮ್ಮತ್ರ ಇನ್ನೂ ಒಂದು ಮನವಿನೂ ಕೂಡ ಮಾಡ್ಕೊಂತಾ ಇದ್ದೀನಿ ಮಹಾಸ್ವಾಮಿ. ಆಗ ಗಂಗಾ ಟ್ರಸ್ಟ್ ಅಂತ ಇದೆಯಲ್ವಾ, ಅದ್ರ ಮೇಲೂ ಕೂಡ ಹೆಚ್ಚಿನ ತನಿಖೆಗೆ ನೀವು ಆದೇಶ ನೀಡಬೇಕು ಅಂತ ನಾನ್ ನಿಮ್ಮತ್ರ ಕೇಳ್ಕೊಂತೀನಿ. ದಟ್ಸ್ ಆಲ್ ಯುವರ್ ಆನರ್ ಅಂತ ಹೇಳ್ಬಿಟ್ಟು ರವೀಂದ್ರ ಹೋಗಿ ತನ್ನ ಪ್ಲೇಸಲ್ಲಿ ಕೂತ್ಕೋತಾರೆ. ಇಲ್ಲಿ ಜಡ್ಜ್ ಅವರು ತಮ್ಮ ತೀರ್ಪನ್ನ ಹಾಗೆ ಅನೌನ್ಸ್ ಮಾಡ್ತಾ ಇರ್ತಾರೆ. ವಾದ ವಿವಾದವನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ಇಲ್ಲಿ ಗಿರಿ ಮತ್ತೆ ಜಯರಾಜ್ ಅನ್ನೋರು ಅಪ್ರಾಪ್ತ ಮಕ್ಕಳನ್ನು ಅಪಹರಿಸಿ ಮಾರಾಟ ಮಾಡುವುದರ ಜೊತೆಗೆ ಅಕ್ರಮ ಹಣದ ವಹಿವಾಟಿನಲ್ಲೂ ಕೂಡ ಇವರು ಭಾಗಿಯಾಗಿರುವುದರಿಂದ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತಲೇ ಅಲ್ಲದೆ ಈ ಗಂಗಾ ಟ್ರಸ್ಟ್ ಮೇಲೇನೆ ತೀವ್ರವಾದ ತನಿಖೆಯನ್ನು ಕೂಡ ಆದೇಶಿಸಲಾಗಿದೆ ಅಂತ ತಮ್ಮ ತೀರ್ಪನ್ನ ಕೊಟ್ಟಿದ ತಕ್ಷಣ ಇಲ್ಲಿ ಭಾರ್ಗವಿ ತುಂಬನೇ ಖುಷಿಯಾಗಿ ಅಳ್ತಾ ಇಡ್ರೆ ರವೀಂದ್ರ ಅವರನ್ನ ಸಮಾಧಾನ ಮಾಡ್ತಾರೆ. ಕೋರ್ಟ್ನಿಂದ ಎಲ್ಲರನ್ನೂ ಹೋಗಿದ ತಕ್ಷಣ ಇಲ್ಲಿ ಬೈರಾ ಮತ್ತೆ ಮಂಗಳಿ ಮಾತ್ರ ತುಂಬನೇ ಖುಷಿಯಾಗಿ ಕಣ್ಣೀರ್ ಹಾಕೊಂಡು, ಕೊನೆಗೂ ನನ್ ದೇವತೆನ ನನಗೇನೆ ಕಾಪಾಡಿ ಅದನ್ನ ವಾಪಸ್ ಕೊಟ್ಬಿಟ್ರಿ ಅವ್ವ, ನನಗಂತೂ ಎಷ್ಟು ಖುಷಿಯಾಗ್ತಿದೆ ಅಂತ ಅಂದ್ರೆ ಅದನ್ನ ಹೇಳಕ್ಕೇನೆ ಆಗ್ತಾ ಇಲ್ಲ. ನಾನ್ ದೇವತೆ ಅಲ್ವಾ, ಹಾಗಾಗಿ ನನಗೆ ಒಂದೇ ಒಂದ್ ಮಗಳು ಸಾಕು ಅಂತ ಅವಳನ್ನೇ ನಾನ್ ಚೆನ್ನಾಗೇನೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಪಾಪಿಗಳ ಕೈಯಿಂದ ಕೊನೆಗೂ ನನ್ ಮಗಳನ್ನ ಕಾಪಾಡಿ ಮತ್ತೆ ನಮ್ಗೇನೆ ಕೊಟ್ಬಿಟ್ರಿ. ಈ ನಿಮ್ಮ ಋಣನ ನಾವು ಹೇಗ್ ತೀರಿಸ್ಬೇಕು ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ, ನಿಮ್ಗೆ ಹೇಗ್ ಧನ್ಯವಾದ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ಬೈರಾ ಮತ್ತೆ ಮಂಗಳಿ ಕೈ ಮುಗ್ದು ರವೀಂದ್ರ ಮತ್ತೆ ಭಾರ್ಗವಿಗೆ ಧನ್ಯವಾದ ಹೇಳ್ತಾ ಇರ್ತಾರೆ. ನೋಡಿ, ಅದೆಲ್ಲ ಏನನ್ನೂ ಬೇಡ, ನಾಳೆ ನಮ್ಮ ಅಮ್ಮ ಮತ್ತೆ ಅಪ್ಪಂದು ಸೃಷ್ಟಿಪೂತಿ ಕಾರ್ಯಕ್ರಮ ಇದೆ, ನೀವು ಅಲ್ಲಿಗೇನೆ ಬಂದ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಭಾರ್ಗವಿ ಕೇಳ್ಕೊತಾಳೆ. ಆಯ್ತು ಮರೆ, ನಾವು ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಉಳಿದಿರುವ ಎಲ್ಲಾ ಮಕ್ಕಳನ್ನೂ ಕೂಡ ಕರ್ಕೊಂಡು ಅವರಲ್ಲಿಂದ ಹೋಗ್ತಾರೆ. ಇಲ್ಲಿ JPನೂ ಕೂಡ ತುಂಬನೇ ಬೇಜಾರ್ ಮಾಡ್ಕೊಂಡು ಇನ್ನೇನು ಕೋರ್ಟಿಂದ ಹೊರಗಡೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಭಾರ್ಗವಿ ಎದುರುಗಡೆ ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಕರ್ಮ ಅನ್ನೋದು ವಾಪಸ್ ಬರುವಾಗ ಇದೇ ರೀತಿಯಂತೆ 2 ಪಟ್ಟು ನಾವ್ ಏನ್ ಮಾಡಿದೀವಿ ಅದಕ್ಕಿಂತ ಜಾಸ್ತಿನೇ ಬರುತ್ತಂತೆ. ಅದು ಒಳ್ಳೇದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಆಗ ಬೃಂದಾ ಬಂದ್ಕೊಂಡು, ಏನೇ ಮಾವನ್ ಮುಂದೆ ಗೆದ್ದಿದ್ಯಾ ಅಂತ ಅಹಂಕಾರದಿಂದ ಮಾತಾಡ್ತಿದ್ಯಾ ಅಂತ ಬೈದ್ಬಿಡ್ತಾಳೆ. ಅಯ್ಯೋ, ನಾನೆಲ್ ಹಾಗಂತ ಹೇಳ್ದೆ, ಸವಾಲ್ ಹಾಕಿರೋದು ಇವರೇ ತಾನೆ ಅಂತ ಇಲ್ಲಿ ಭಾರ್ಗವಿ ಹೇಳ್ತಾ ಇರ್ಬೇಕಾದ್ರೆ, ಹೌದು ಸವಾಲ್ ಹಾಕಿರೋದು ನಾನೇ, ನೆನ್ಪಲ್ಲಿದೆ ನನಗೆ, ನಾನಿನ್ನೂ ಕೂಡ ಈ ಸಿಟಿಯಲ್ಲೇನೆ ನಂಬರ್ 1 ಲಾಯರ್ ಅಂತ ಇಲ್ಲಿ ಹಾಗೆ JP ಹೇಳ್ತಿರ್ಬೇಕಾದ್ರೆ ಮಾವ ಅಂತ ಇಲ್ಲಿ ಬೃಂದ ಹೇಳ್ಬಿಡ್ತಾಳೆ. ಇರು ಬೃಂದಾ, ನೋಡು, ಈ ಕೇಸಲ್ಲಿ ಯಾರೇ ಸೋತದಿದ್ರೂ ಕೂಡ ಮತ್ತೆ ಕೋರ್ಟ್ ಮೆಟ್ಲು ಹತ್ಬಾರ್ದು ಅಂತ ಸವಾಲ್ ಹಾಕಿರೋದು ನಾನೇ ಅಂತ JP ಹೇಳ್ತಾರೆ. ನಾನು ಇವತ್ತೇನೆ ನನ್ನ ಲಾಯರ್ ವೃತ್ತಿನ ಬಿಡ್ತಾ ಇದ್ದೀನಿ ಅಂತ JP ತಾನು ಕಪ್ಪು ಕೋಟನ್ನ ಹಾಗೆ ಟೈನೆಲ್ಲ ತೆಗೆದ್ಬಿಡ್ತಾರೆ. ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ಭಾರ್ಗವಿ ಕೈನ ಅಡ್ಡ ಹಾಕಿ ನಿಲ್ಲಿಸ್ಬಿಡ್ತಾಳೆ. 1 ನಿಮಿಷ, ನನ್ ಮಾತನ್ನ ಕೇಳಿ, ಅಪ್ಪನಿಗೆ ನಿಮ್ಮಿಂದ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದಲೇ ನಾನು ನಿಮ್ ಜೊತೆಗೇನೆ ಸವಾಲ್ ಹಾಕಿರೋದು. ಬಿಟ್ಟದಿದ್ರೆ ನಿಮ್ಮನ್ನ ಈ ಲಾಯರ್ ವೃತ್ತಿಯಿಂದ ಹೊರಗಡೆ ಇಡಬೇಕು ಅನ್ನೋ ಉದ್ದೇಶ ನಂದಲ್ಲ. ಅಪ್ಪನ ಮಗಳಾಗಿ ನಾನು ಅವರ ಗೌರವವನ್ನ ಎಷ್ಟು ಕಾಪಾಡೋದು ಮುಖ್ಯ ಅನ್ನೋ ಹಾಗೆ ನಿಮ್ಮ ಸೊಸೆಯಾಗಿ ನಿಮ್ಮನ್ನೂ ಕೂಡ ನಾನು ಈ ಕೆಲಸದಿಂದ ಬಿಡಿ ಅಂತ ನಾನು ಯಾವತ್ತೂ ಕೂಡ ಆಸೆನೂ ಪಡಲ್ಲ, ನಾನ್ ನಿಮ್ಗೆ ಹೇಳಿನೂ ಇಲ್ಲ ಮಾವ ಅಂತ ಇಲ್ಲಿ ಭಾರ್ಗವಿ ಹೇಳ್ತಾಳೆ. ಈಗ ನಿಮಗೆ ಯಾವುದು ಸರಿ ಯಾವುದು
ಯಾವುದು ತಪ್ಪು ಅಂತ ಅರ್ಥ ಆಗದಿದ್ರೆ ಅಷ್ಟೇ ಸಾಕು ಅಂತ ಭಾರ್ಗವಿ ಹೇಳ್ತಾ ಇರ್ಬೇಕಾದ್ರೆ ಆಗ ರವೀಂದ್ರನು ಕೂಡ, ನೋಡು ಜೆಪಿ, ನೀನು ತುಂಬಾನೇ ಬುದ್ಧಿವಂತ, ಚಾಣಾಕ್ಷ, ಹಾಗಾಗಿ ನಿನ್ನಂತವರು ಯಾವುದೇ ಕಾರಣಕ್ಕೂ ಈ ಲಾಯರ್ ಕೆಲ್ಸನ ಬಿಡಬಾರ್ದು. ಜೆಪಿ, ನಿನ್ನಂತವರು ಈ ಕೋರ್ಟ್ನಲ್ಲಿ ಇರ್ಲೇಬೇಕು, ಆಗ್ಲೇನೆ ನಮ್ಮಂತವರಿಗೇನೆ ಕಲಿಯೋಕೆ ಇನ್ನೂ ಸುಮಾರಷ್ಟುನು ಸಿಗುತ್ತೆ ಅಂತ ಇಲ್ಲಿ ರವೀಂದ್ರ ಹೇಳ್ತಿರ್ಬೇಕಾದ್ರೆ, ಅಂದ್ರೆ ಇವಾಗ ಹೊಗಳ ನೆಪದಲ್ಲಿ ನನ್ನನ್ನ ಹಂಗಿಸ್ತಾ ಇದೀಯಾ ರವೀಂದ್ರ ಅಂತ ಜೆಪಿ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ, ಚೆಚ್ಚೆ ಎಲ್ಲಾದ್ರೂ ಉಂಟಾ ಜೆಪಿ, ನಾನಿರೋದು ಸತ್ಯನ ಹೇಳ್ತಾ ಇದೀನಷ್ಟೇ ಅಂತ ರವೀಂದ್ರ ಹೇಳ್ತಾರೆ. ಹೌದು ಮಾವ, ನಮ್ಮಪ್ಪನ ಯಾವಾಗ್ಲೂ ಕೂಡ ಕೀಳಾಗಿಯ ಕಾಣುವ ನಿಮಗೆ ಅಪ್ಪನ ತಾಕತ್ತು ಏನು ಅಂತ ತೋರಿಸ್ಬೇಕಿತ್ತು, ಹಾಗಾಗಿ ನಾನು ಅಪ್ಪನ ಮತ್ತೆ ಬಲವಂತವಾಗಿ ಕೋರ್ಟಿಗೆ ಕರ್ಕೊಂಡ್ ಬಂದೆ ಹೊರತು ನಿಮ್ಮನ್ನ ಕೋರ್ಟ್ನಿಂದ ಹೊರಗಡೆ ಇಟ್ಟು ನಿಮಗೆ ಅವಮಾನ ಮಾಡುವ ಯಾವ ಉದ್ದೇಶನೂ ಕೂಡ ನಂದಿಲ್ಲ ಮಾವ ಅಂತ ಭಾರ್ಗವಿ ಹೇಳ್ತಾಳೆ. ನೋಡು ಜೆಪಿ, ಆಗಿರೋದನ್ನೆಲ್ಲ ಮರೆತು ಇನ್ನು ಮುಂದೆ ಆದ್ರೂ ಕೂಡ ಹೊಸ ಜೀವನನ ಪ್ರಾರಂಭ ಮಾಡು ಅಂತ ಇಲ್ಲಿ ರವೀಂದ್ರ ಹೇಳ್ತಿರ್ಬೇಕಾದ್ರೆ, ಅದನ್ನ ನಾನ್ ನಿನ್ನಿಂದ ಕಲಿಬೇಕಾಗಿಲ್ಲ. ನೋಡು, ಹಿಂದೆ ಒಂದು ಕೇಸ್ನಲ್ಲಿ ನಾನು ನಿನ್ನನ್ನ ಯಾವ ಸ್ಥಿತಿಗೆ ತಳ್ಳಿದೀನಿ ಅಂತ ನಿನ್ನಡಿನ್ನೂ ಕೂಡ ಚೆನ್ನಾಗಿ ನೆನ್ಪಿರ್ಬೇಕಲ್ವಾ ಅಂತ ಇಲ್ಲಿ ಜೆಪಿ ಬೈತಿರ್ಬೇಕಾದ್ರೆ ಆಗ ಅವರಿಗೆ ಶಕ್ತಿಯಿಂದ ಕಾಲ್ ಬಂದ್ಬಿಡುತ್ತೆ. ಕಾಲ್ನ ರಿಸೀವ್ ಮಾಡಿ ಮಾತಾಡ್ತಾರೆ. ಶಕ್ತಿ ಜೊತೆಗೇನೆ ಜೆಪಿ ಸೈಡ್ಗೆ ಬಂದು ಮಾತಾಡ್ತಾ ಇರ್ತಾರೆ. ಶಕ್ತಿ, ನೀನ್ ಏನ್ ಹೇಳ್ತಿದ್ಯಾ, ಆ ರವೀಂದ್ರ ಮತ್ತೆ ಹಳೆ ಕೇಸ್ನ ಓಪನ್ ಮಾಡಿದಾನಾ ಅಂತ ಇಲ್ಲಿ ಜೆಪಿ ತುಂಬಾನೇ ಶಾಕ್ ಆಗಿ ಕೇಳ್ತಾ ಇದ್ರೆ, ಹೌದು ಜೆಪಿ, ಆ 13 ವರ್ಷದ್ದು ಆ ಪ್ರತಿಭಾ ಅನ್ನೋ ಆ ಹೆಣ್ಣಿನ ಕೇಸು ಅವನು ಈಗ ಓಪನ್ ಮಾಡಿದಾನೆ. ಜಸ್ಟ್ ಈಗ ತಾನೇ ನನ್ಗೆ ಕೋರ್ಟಿಂದ ನೋಟಿಸ್ ಬಂತು ಅಂತ ಇಲ್ಲಿ ಶಕ್ತಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅವನು ಹೀಗೆಲ್ಲ ಮಾಡಕ್ಕೆ ಹೇಗ್ ಸಾಧ್ಯ ಅಂತ ಇಲ್ಲಿ ಜೆಪಿ ಕೇಳ್ತಾ ಇದ್ರೆ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀನೇನಾದ್ರೂ ಕೂಡ ಮಾಡು ಜೆಪಿ, ಒಂದು ವೇಳೆ ಈ ಕೇಸ್ನಲ್ಲಿ ಏನಾದ್ರೂ ಕೂಡ ನಾನು ಸಿಕ್ಕಾಕೊಳ್ಳೋದಿದ್ರೆ ನಾನ್ ಮಾತ್ರ ಸುಮ್ನೆನೆ ಒಳಗಡೆ ಹೋಗಲ್ಲ, ಜೊತೆಗೆ ನಿನ್ ಜೀವನನ್ನು ಕೂಡ ನಾನು ಸರ್ವನಾಶ ಮಾಡ್ಬಿಡ್ತೀನಿ ಅಂತ ಇಲ್ಲಿ ಹಾಗೆ ಶಕ್ತಿ ವಾರ್ನಿಂಗ್ ಕೊಡ್ತಾ ಇರ್ಬೇಕಾದ್ರೆ, ಶಕ್ತಿ ನನ್ ಮಾತನ್ನ ಕೇಳು ಅಂತ ಜೆಪಿ ಹೇಳ್ತಿದ್ರೂ ಕೂಡ ಆದ್ರೆ ಶಕ್ತಿ ಮಾತನ್ನ ಹಾಗೆ ಕಟ್ ಮಾಡ್ಬಿಡ್ತಾರೆ. ಇಲ್ಲಿ ಅಲ್ಲಿಗೇನೆ ರವೀಂದ್ರ ಬಂದ್ಕೊಂಡು, ಹೌದು ಜೆಪಿ, ನಿನ್ನ ಪಾಪದ ಕೂಡ ಎಲ್ಲದ್ದೂ ಕೂಡ ತುಂಬಿತ್ತು, ಇಷ್ಟು ದಿನನೇ ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆನೆ ಒಂದು ಲೆಕ್ಕ, ನಿನ್ನನ್ನ ಮತ್ತೆ ಶಕ್ತಿ ಕೇಸ್ ಫೈಲ್ ಎಲ್ಲದನ್ನೂ ಕೂಡ ನನ್ನತ್ರ ಭದ್ರವಾಗೇನೇ ಇದೆ. ಆ ಕೇಸನ್ನ ರೀಓಪನ್ ಮಾಡಿರೋದು ನಾನೇ. ಅಷ್ಟೇ ಅಲ್ಲ, ಆ ಗಾಯತ್ರಿ ದೇವಿದು ಕೇಸನ್ನು ಕೂಡ ನಿನಗೆ ನೆನಪಿರ್ಬೇಕಲ್ವಾ, ನಾನು ಯಾವುದನ್ನೂ ಕೂಡ ಮರ್ತಿಲ್ಲ ಜೆಪಿ. ನೋಡು, ಹಳೆ ಲೆಕ್ಕನೆಲ್ಲ ಚುಕ್ತಾ ಮಾಡೋದು ಇನ್ನೂ ಆರಂಭ ಆಗಿದೆ, ನೀನಿವಾಗ ಇದನ್ನ ಅಂತೆ ಅಂತ ಅನ್ಕೊಂಡಿದ್ಯಾ? ಇದೆಲ್ಲದ್ದೂ ಕೂಡ ಆರಂಭ. ನೋಡು, ಹಳೆ ಕೇಸ್ಗಳ ಜೊತೆಗೇನೆ ಒಂದಷ್ಟು ಲೆಕ್ಕ ಚುಕ್ತಾ ಮಾಡೋದು ಬಾಕಿ ಇದೆ. ಸೊ ಹಾಗಾಗಿ ಈ ಕೋರ್ಟ್ನಲ್ಲೇನೆ ಮತ್ತೆ ಪುನಃ ಭೇಟಿಯಾಗೋಣ ಅಂತ ಜೆಪಿಗೇನೆ ಒಂದು ಸಲ್ಯೂಟನ್ನ ಹೊಡೆದು ಅಲ್ಲಿಂದ ರವೀಂದ್ರ ಹೊರಟೋಗ್ಬಿಡ್ತಾರೆ. ಇಲ್ಲಿ ಜೆಪಿ ಮಾತ್ರ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ತುಂಬಾನೇ ಗಾಬರಿಯಾಗಿ ಬೆವರ್ತಾ ಇರ್ತಾರೆ. ಇಲ್ಲಿ ಭಾರ್ಗವಿ ಮತ್ತೆ ರವೀಂದ್ರ ಇಬ್ಬರನ್ನೂ ಕೂಡ ಹಾಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ರೋಡ್ನಲ್ಲಿ. ಅಪ್ಪ, ಎದ್ದೆಷ್ಟು ಚೆನ್ನಾಗ್ ನಗ್ತೀಯಪ್ಪ ನೀನು, ಯಾವಾಗ್ಲೂ ಕೂಡ ಇದೇ ರೀತಿಯಾಗಿ ಖುಷಿಯಾಗಿ ನಗಾಡ್ಕೊಂಡಿದ್ರೆ ಬೇಕಪ್ಪ ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ, ಅದೇನ್ ಕೇಳ್ತೀಯ ಪುಟ್ಟಿ, ನಾನ್ ಈ ರೀತಿಯಾಗಿ ನಗಾಡ್ದಕ್ಕೇನೆ ನಿಮ್ಮಮ್ಮ ಫಿದಾ ಆಗಿರೋದು, ನಾನಿನ್ನ ಜಾಸ್ತಿಯಾಗಿ ಇದೇ ರೀತಿಯಾಗಿ ನಗಾಡ್ಕೊಂಡಿದ್ರೆ ಕಂಡೋರೆಲ್ಲ ಫಿದಾ ಆಗ್ಬಿಡ್ತಾರೆ ಅಂತ ರವೀಂದ್ರ ಹೇಳ್ತಿರ್ಬೇಕಾದ್ರೆ, ಅಪ್ಪ ಏನಪ್ಪ ಹೇಳ್ತಿದ್ಯಾ, ಹಾಕ್ಕೊಡ್ಲಾ ಅಮ್ಮನಿಗೇನೆ, ಕಳ್ಳ ಅಂತ ಇಲ್ಲಿ ಭಾರ್ಗವಿ ರವಿಗೇನೆ ಹಾಗೆ ತಮಾಷೆಗೆ ಅಂತ ಬೈದ್ಬಿಡ್ತಾರೆ. ಅದಾದ ನಂತರ ಇಬ್ರನ್ನೂ ಕೂಡ ಹಾಗೆ ಜೋರಾಗಿ ನಗಾಡಕ್ಕೇನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಗೊತ್ತಾ ಪುಟ್ಟಿ, ನನಗಿರುವ ಆಸೆ ಕನಸುಗಳನ್ನ ಎಲ್ಲದನ್ನೂ ಕೂಡ ನೀನೇನೆ ನೆರವೇರಿಸ್ಬಿಟ್ಟಲ್ಲ, ನನ್ ಮುಂದೆನೂ ದೊಡ್ಡವರಾಗಿ ನಿಂತಿದ್ಯಾ, ಸಾಕಷ್ಟು ಹೆಸರು ಕೋರ್ಟಿಗೆ ಹೋಗೋಕೆ ಎಷ್ಟೊಂದು ಖುಷಿ ಆಗ್ತಿತ್ತು ಗೊತ್ತಾ, ಆ ಮಕ್ಕಳಿಗೆಲ್ಲ ನ್ಯಾಯ ಕೊಡಿಸ್ಬಿಟ್ಟೆ, ಆ ಮಕ್ಕಳನ್ನೆಲ್ಲ ಅಮ್ಮ ಅಪ್ಪನ ನೋಡಿದವಾಗ ನನಗೆ ಆಗಿರುವ ಖುಷಿಗೆ ಇವತ್ತೇನೆ ನನ್ನ ಪ್ರಾಣ ಹೋದಿದ್ರೂ ಕೂಡ ನನಗೆ ಬೇಜಾರೇನೇ ಇರ್ಲಿಲ್ಲ ಪುಟ್ಟಿ ಅಂತ ಇಲ್ಲಿ ರವೀಂದ್ರ ಹೇಳ್ತಿರ್ಬೇಕಾದ್ರೆ, ಅಪ್ಪ ಬಿಡುವಂಟ ಹೇಳಪ್ಪ, ಈ ತರ ಎಲ್ಲ ಮಾತಾಡ್ಬೇಡ ನೀನು ಇವತ್ತು ಫಸ್ಟ್ ಕೇಸನ್ನ ತಗೊಂಡು ಅದನ್ನ ಗೆದ್ದಿರೋದು ನೀನು, ನನ್ನನ್ನ ಸಾಕಷ್ಟು ಕೂಡ ಹೆಸರು ಮಾಡ್ಬೇಕು, ಅದು ಅಲ್ದೆ ನೀನಿಲ್ಲದೆ ನಿನ್ನ ಮಗಳು ಬದುಕಿರ್ತಾಳೆ ಅಂತ ಅನ್ಕೊಂಡಿದ್ಯಾ ಅಪ್ಪ ಅಂತ ಇಲ್ಲಿ ಭಾರ್ಗವಿ ಕಣ್ಣೀರ್ ಹಾಕ್ತಾ ಇರ್ಬೇಕಾದ್ರೆ, ಕ್ಷಮಿಸ್ಬಿಡು ಪುಟ್ಟಿ, ಕ್ಷಮಿಸ್ಬಿಡು, ಇನ್ನೊಮ್ಮೆ ಈ ತರ ಎಲ್ಲ ಮಾತಾಡಲ್ಲ ಅಂತ ಇಲ್ಲಿ ರವೀಂದ್ರ ಕ್ಷಮೆ ಕೇಳ್ಬಿಡ್ತಾರೆ. ಅಪ್ಪ, ನಾಳೆ ಮದ್ವೆಗೆ ಅಂತ ಎಲ್ಲರನ್ನೂ ಕೂಡ ಕರ್ದಿದ್ದೀನಿ, ಧಾಮ್ ಧೂಮ್ ಅಂತ ನಿನ್ನ ಮದುವೆ ಮಾಡ್ಸೋದೆ ಅಂದಾಗೆ ಮಾವನು ಕೂಡ ಬರ್ತಾರಲ್ವಾ ಅಪ್ಪ ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ, ನಾನು ಮತ್ತೆ ಪೂರ್ಣಿ ಹೋಗಿನೇ ಕರ್ದಿರೋದು ಅಂತಂದ ಮೇಲೆ ಅವನ್ ಬರ್ದೇ ಇರ್ತಾನ, ಅವನಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ನಾನು ಅರ್ಥ ಮಾಡ್ಸಿದ್ದೀನಿ, ಅವನು ಬರ್ತಾನೆ, ನಮಗೆ ಆಶೀರ್ವಾದ
ಆಶೀರ್ವಾದ ಮಾಡ್ತಾನೆ. ಅದಾದ ನಂತರ ನಿಮ್ಮಿಬ್ರನ್ನ ಅವನು ಜೊತೆಗೆ ಕಳಿಸೋದೆ ಅಂತ ಇಲ್ಲಿ ರವೀಂದ್ರ ಹೇಳ್ತಿರ್ಬೇಕಾದ್ರೆ, ಅಂದ್ರೆ ಏನಪ್ಪ ನಾನು ನಾಳೆನೆ ನನ್ನನ್ನ ಅರ್ಜುನನ ಜೊತೆಗೆ ಕಳಿಸ್ತೀಯಾ ನೀನು ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ, ಹೌದಮ್ಮ, ನಿಮ್ಮಿಬ್ಬರ ಸಂಸಾರನೂ ಕೂಡ ಚೆನ್ನಾಗಿರ್ಬೇಕಲ್ವಾ ಅಂತ ರವೀಂದ್ರ ಹೇಳ್ತಾರೆ. ಅಪ್ಪ, ಕೋರ್ಟ್ನಲ್ಲಿ ನೀನು ಮಾವನ್ನ ಸೈಡ್ಗೆ ಕರ್ಕೊಂಡು ಹೋಗಿ ಅವರ ಹತ್ರ ಏನೋ ಹೇಳ್ದೆ ಅಪ್ಪ. ಹೇಳಿದ ತಕ್ಷಣನೇ ಅವರ ಮುಖ ಬಾಡ್ ಹೋಯ್ತು. ಯಾಕಪ್ಪ, ಅಂಥದ್ದು ಏನ್ ಹೇಳ್ದೆ ಅಂತ ಇಲ್ಲಿ ಭಾರ್ಗವಿ ಕೇಳ್ತಾಳೆ. ಆಗ ರವೀಂದ್ರ ತುಂಬನೇ ಗಾಬರಿಯಾಗ್ಬಿಡ್ತಾರೆ. ನೋಡು, ಆ ವಿಷಯ ಎಲ್ಲ ಈಗ ಬೇಡ ಅಂತ ಹೇಳ್ತಾರೆ. ಅಪ್ಪ, ಯಾಕಪ್ಪ ಆ ವಿಷಯ? ನಾನ್ ಏನೀಗ ಕೇಳ್ಬಾರ್ದು ಅಂತ ಕೇಳ್ದೆ? ನೀನ್ ಯಾಕಪ್ಪ ಇಷ್ಟೊಂದು ಗಾಬರಿಯಾಗ್ತಿದೀಯಾ? ಹೇಳಪ್ಪ ಅಂತ ಇಲ್ಲಿ ಭಾರ್ಗವಿ ಫೋರ್ಸ್ ಮಾಡ್ತಾ ಇರ್ಬೇಕಾದ್ರೆ, ನೋಡು, ಆ ವಿಷಯ ಬೇಡ ಅಂತ ಹೇಳ್ದೆ ತಾನೆ. ನಡಿ, ಇವಾಗ ಮನೆಗ್ ಹೋಗೋಣ ಅಂತ ಇಬ್ರನ್ನೂ ಕೈ ಹಿಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ಜೀಪ್ ಬಂದು ಇನ್ನೇನು ಇಬ್ರಿಗೂನು ಕೂಡ ಗುದ್ಬೇಕು ಅನ್ನುವಷ್ಟ್ರಲ್ಲಿ ರವಿ ಹಿಂದ್ಗಡೆ ತಿರುಗಿ ನೋಡ್ತಾರೆ. ಆಗ ಭಾರ್ಗವಿನ ಸೈಡಿಗೆನೆ ತಳ್ಬಿಟ್ರೆ ಇಲ್ಲಿ ರವೀಂದ್ರನ ಮೇಲೇನೆ ಜೀಪನ್ನ ಹರಿಸ್ಬಿಡ್ತಾರೆ. ಆಗ ರವೀಂದ್ರ ಮೇಲ್ಗಡೆ ಹಾರಿ ಮತ್ತೆ ರೋಡಿಗೆ ಬಿದ್ದು ಆಕ್ಸಿಡೆಂಟ್ ಆಗೋಗುತ್ತೆ ಅವರಿಗೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನಮ್ಮ ಈ ರಿವ್ಯೂ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.